ಒಂದು ಗತಿ ಕಾಣಿಸ್ತಂತಾಗುತ್ತೆ. ಯಾರಿಗಾದ್ರೂ ಹಣ ಕೊಟ್ಬಿಟ್ರೆ ಸಾಕು, ಅವನನ್ನ ಹೆಣ ಮಾಡಿ ಇಲ್ಲಿ ಕಳಿಸ್ಬಿಡ್ತಾರೆ. ನನ್ನ ಮಾತಿನ ಮರ್ಮವೇ ತಿಳಿಯುತ್ತಿಲ್ಲ ನನಗೆ. ಹಾಗಾದ್ರೆ ನಾನೊಂದು ಪ್ರಶ್ನೆ ಕೇಳಿ? ಕೇಳಬಹುದು. ಈ ಭೂದೇವಿಗೆ ಪತಿ ಯಾರು? ಮೇಘರಾಜ ಅಂದ್ರೆ ಮಳೆರಾಯ. ಮಳೆ ಬಂದ್ಮೇಲೆ ಈ ಭೂದೇವಿಯಲ್ಲಿ ಬೆಳೆ ತಾನಾಗಿಯೇ ಬರುತ್ತದೆ ಮಾವ? ರೈತ ಅದ ನೋಡಿ ಬಿತ್ತಿದಾಗ ಬೆಳೆ ಬರುತ್ತದೆ. ಅದರಂತೆ ಈ ಭೂದೇವಿಯಂತೆ ನಾನು ಕೂಡ ಒಂದು ಹೆಣ್ಣು ನೋಡಿ. ಈ ಭೂದೇವಿಗೆ ನಿಮ್ಮ ಮಗ ಶಿವಕುಮಾರ್ ಮಾಂಗಲ್ಯ ಕಟ್ಟಿ ಮಳೆ ಸುರಿಸಿ ಹೋಗಿದ್ದಾನೆ. ಈಗ ಈ ಭೂಮಿ ರೈತ ಬೀಜಕ್ಕಾಗಿ ಚಡಪಡಿಸ್ತಾ ಇದೆ. ಆ ರೈತ ನೀವೇ ಆಗಿ ಈ ಹೆಣ್ಣಿಗೆ ಉಡಿ ತುಂಬಿ ಮೊದಲನೇ ಬೀಜವನ್ನು ಯಾಕೆ ಬಿತ್ತಬಾರ್ದು ಮಾವ? ಅಂದ್ರೆ ಎಲ್ಲ ಆಮೇಲೆ ನೋಡಿ. ಈ ಭೂದೇವಿಗೆ ಆ ಮಳೆದೇವನ ರಭಸಕ್ಕೆ ತಾಳಲಾರದೆ ಸೂರ್ಯಚಂದ್ರನ ಆಲಿಂಗನ ಬಯಸ್ತಾ ಇರಬೇಕಾದ್ರೆ ಜೀವಂತ ಹೆಣ್ಣಾಗಿರುವ ನಾನು ನಿಮ್ಮ ಆಲಿಂಗನ ಬಯಸೋದು ತಪ್ಪೇ? ಮಗನ ಹೆಂಡತಿ ಮಗಳ ಸಮಾನ. ಓಹೋ, ನೀವಿನ್ನು 18ನೇ ಶತಮಾನದಲ್ಲಿ ಇದ್ದೀರಿ ಮಾವ. ಸ್ವತಃ ಹೊಟ್ಟೆಯಲ್ಲಿ ಹುಟ್ಟಿದ ಮಗಳೊಂದಿಗೆ ಸರಸ ಸಲಾಪವಾಡುವಂತ ರಸಿಕರು ತುಂಬಿರುವ ಈಗಿನ ಕಾಲದಲ್ಲಿ ನೀವಿನ್ನು ಹಳೆಯ ಕಾಲದಲ್ಲಿದ್ದೀರಾ. ಬೇಡ ಅನ್ಬೇಡಿ, ಬನ್ನಿ ನಿಮ್ಮ ತೋಟದ ಮನೆಗೆ ಹೋಗೋಣ. ಅಲ್ಲಿ ಯಾರೂ ಇಲ್ಲ. ಸುಖ ವಿಲಾಸ ಮಂಚದ ಮೇಲೆ ನಾವಿಬ್ಬರು ಅತಿ ಮನ್ಮತ್ತರಾಗಿ ಸುಖ ಹೊಂದೋಣ. ಚಿಕ್ಕಪ್ಪ, ದೊಡ್ಡಪ್ಪ, ಈ ಹೆಣ್ಣು ತಾನಾಗಿ ಒಲಿದು ಬಂದಿದೆ. ಬಿಟ್ರೆ ಬೇರೆಯವರ ಮನೆ ಹೋಗುತ್ತೆ. ಅಂತೂ ಮಾತಿನಲ್ಲಿ ಗೆದ್ದ ಚತುರೇನಿ. ಹಾಗಾದ್ರೆ ಪ್ರಾರಂಭವಾಗಲಿ ನಿಮ್ಮ ಚತುರಂಗದಾಗ.
ಬನ್ನಿ ಹೋಗೋಣವೆ ನಿಮ್ಮ ತೋಟದ ಮನೆಗೆ. ನೀನು ಮುಂದೆ ಹೋಗಿ ಹಿಂದೆ ಬರುತ್ತೇನೆ. ಸರಿ. ಈ ರಸಿಕನಿಗೆ ರಸದ ಬಾಟ್ಲಿ ತಯಾರಿಸಿ. ಓಕೆ ಬರ್ಲಾ? ಬಾಯ್. ಎಷ್ಟೊಂದು ಮೃದುವಾಗಿದೆ ಇವಳ ದೇಹ, ಗುಲಾಬಿಗಿಂತಲೂ ಮಿಗಿಲು. ಒಂದು ವೇಳೆ ಇವಳ ರೂಪವನ್ನ ಕಂಡು ಆ ರವಿವರ್ಮನ ರಾಜ ನರ್ತಕಿಯು ಕೂಡ ಚಿತ್ತನ್ನ ಕೆಳಗಿಳಿಸಬೇಕು. ಏನು ಮೃದು, ಎಂತ ಮೃದುವಾಗಿರ್ತಕ್ಕಂಥದ್ದು, ಹಿಂಗೇ ಇರಬೇಕು. ಒಂದು ವೇಳೆ ಈ ಹೆಣ್ಣು ನನ್ನ ಆಸ್ತಿಯನ್ನು ಎತ್ತಿ ಹಾಕುವುದಕ್ಕೋಸ್ಕರ ಏನಾದರೂ ವಂಚ ಹಾಕಿದೇನೋ, ಅಥವಾ ನನ್ನ ಕಾಮದ ಬಲಿಯಲ್ಲಿ ಬಿದ್ದಿದೆನೋ, ಒಂದು ವೇಳೆ ಅಣ್ಣ ತಂಗಿಯರು ಏನಾದರೂ ಆಟ ನಡೆಸಿದ್ದೆ ಆದರೆ ಇವಳ ಅಣ್ಣನನ್ನ ಕ್ಷಣದಲ್ಲಿ ಆ ಸ್ವರ್ಗಲೋಕಕ್ಕೆ ಕಳಿಸಿ ಈ ಅಣ್ಣನ ನಾನು ಕಟ್ಟಿಕೊಳ್ಳುವೆ. ಆ ಶಿವಕುಮಾರನಿಗೆ ಚಟ್ಟ 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 ರೆಡಿ ಮಾಡುವೆ.